ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೊನ್ನೆ ಬಿಗ್ ಬಾಸ್ ನೋಡ್ಬೇಕಾದ್ರೆ ಎಲ್ಲಾ ಕಂಟೆಸ್ಟೆಂಟ್ ಫ್ಯಾಮಿಲಿ ಅವ್ರು ಬಂದಿದ್ರು. ಅದ್ರಲ್ಲಿ ನಂಗೆ ಸ್ಪೆಷಲ್ ಅನ್ಸಿದ್ದು, ಸ್ಪೆಷಲ್ ಫೀಲ್ ಕೊಟ್ಟಿದ್ದು ಅಂತಂದ್ರೆ ಗಿಲ್ಲಿ ಅವ್ರ ಫ್ಯಾಮಿಲಿ. ಬಿಕಾಸ್ ಅವ್ರ ಅಪ್ಪ ಅಮ್ಮನ ಪ್ರೀತಿ ಹಾಗಿತ್ತು. ಅದ್ರಲ್ಲೂ ಅವ್ರ ತಂದೆ ಎಂಟ್ರಿ ಆಗ್ಬೇಕಾದ್ರೆ ನಮ್ದೊಂದು ಟಗರು ತಪ್ಪಿಸ್ಕೊಂಡಿದೆ, ಎಲ್ಲೋಯ್ತು ಅಂತ ಹೇಳ್ಕೊಂಡ್ ಬರೋದು, ಮತ್ತೆ ಅವ್ರ ಕೈಯಲ್ಲಿ ಕಡ್ಡಿ ಹಿಡ್ಕೊಂಡ್ ಬಂದು ಗಿಲ್ಲಿ ಅವ್ರಿಗೆ ಒಂದ್ 2 ಏಟ್ ಹೊಡೆಯೋದು, ಆ ತಂದೆ ಮಗನ್ ಬಾಂಧವ್ಯ, ಇನ್ನು ಅವರ ತಾಯಿ ಮುಖದಲ್ಲಿದ್ದಂತ ಆ ನಗು, ಮತ್ತೆ ಗಿಲ್ಲಿ ಅವರು ಬೇರೆ ಎಲ್ಲಾ ಕಂಟೆಸ್ಟ್ಗಳ ತರ ಸೆಂಟಿಮೆಂಟ್ ಆಗದೆ ಡ್ಯಾನ್ಸ್ ಮಾಡಿ ಕರ್ಕೊಂಡಿದ್ದು ಎಲ್ಲ ಒಂಥರ ಚೆನ್ನಾಗಿತ್ತು. ಇನ್ನು ಗಿಲ್ಲಿ ಅವ್ರ ತಾಯಿ ಗಿಲ್ಲಿ ಅವ್ರಿಗೆ ಎಣ್ಣೆ ಹಾಕಿ ಸ್ನಾನ ಮಾಡ್ಸೋದು ತುಂಬಾ ಚೆನ್ನಾಗಿತ್ತು. ಇದು ಮುಂಚೆ ಹಳ್ಳಿಗಳಲ್ಲಿ ಅಥವಾ ಓಲ್ಡ್ ಫಿಲಂಗಳಲ್ಲಿ ಮಾತ್ರ ನೋಡ್ತಾ ಇದ್ವಿ. ಅದ್ ಬಿಟ್ರೆ ಇವಾಗ ನೋಡಿ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈವನ್ ಹಳ್ಳಿಲೂ ಕೂಡ ಈ ಪ್ರಾಕ್ಟೀಸ್ ಹೊಂಟೋಗಿದೆ. ಅದಾದ್ಮೇಲೆ ಅವ್ರ ಅಮ್ಮ ಅವ್ರಿಗೆ ರೆಡಿ ಮಾಡಿಸಿ ರಾಜನ್ ತರ ಕರ್ಕೊಂಡ್ ಬಂದ್ರು ಅಲ್ವಾ. ಇದೆಲ್ಲ ನೋಡಿದಾಗ ಸ್ವಲ್ಪ ಟೈಮ್ ಬಿಗ್ ಬಾಸ್ ನೋಡ್ತಾ ಇದೀನಾ ಅಥವಾ ರಿಯಲ್ ಲೈಫ್ ಅಲ್ಲಿ ಯಾವ್ದೋ ಒಂದು ಇನ್ಸಿಡೆಂಟ್ ನೋಡ್ತಾ ಇದೀನೋ ಅನ್ನೋ ತರ ಫೀಲ್ ಆಯ್ತು. ಮತ್ತೆ ಅವರ ಹಳ್ಳಿ ಭಾಷೆ, ಎಲ್ಲಾ ಕಂಟೆಸ್ಟೆಂಟ್ ಗಳ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದಂತ ಆ ರೀತಿ, ಆ ಮುಗ್ಧತೆ, ಆ ನಗು, ಇದೆಲ್ಲ ನೋಡ್ತಾ ಇದ್ದಾಗ ಈ ಎಪಿಸೋಡ್ ನಂಗೆ ಸ್ವಲ್ಪ ಜಾಸ್ತಿನೇ ಖುಷಿ ಆಯ್ತು ಅಂಡ್ ಇಷ್ಟ ಆಯ್ತು. ಮೇ ಬಿ ನಿಮ್ಗಳಿಗೂ ಅಷ್ಟೇ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದೆ, ಗಿಲ್ಲಿ ಅವ್ರ ತಾಯಿ ಹೇಳ್ತಾರೆ, ಗಿಲ್ಲಿ ಅವ್ರಿಗೆ ನಿಮ್ ತಂದೆಯವ್ರು ಇದ್ರು ಕೂಡ ಇಷ್ಟೊಂದು ಮಾತಾಡ್ತಿದ್ಯಲ್ಲ ಅಂತ. ಅದಕ್ಕೆ ಗಿಲ್ಲಿ ಅವ್ರು ಹೇಳ್ತಾರೆ, ಏನ್ ಹೊಡೆದ್ ಬಿಡ್ತಾರ ಅಂತ. ಅಂದ್ರೆ ರಿಯಲ್ ಲೈಫ್ ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರಿಗೆ ಅವ್ರ ತಂದೆ ಕಂಡ್ರೆ ಸ್ವಲ್ಪ ಭಯ ಇರ್ಬೋದು. ಏನೇ ಆಗ್ಲಿ ಅವ್ರ ಇಬ್ರು ಮಧ್ಯೆ ಬಾಂಡಿಂಗ್ ಚೆನ್ನಾಗಿದೆ, ಅದು ಹಾಗೆ ಇರ್ಲಿ. ಮತ್ತೆ ಇಲ್ಲಿ ಇನ್ನೊಂದ್ ವಿಷಯ ಏನು ಅಂತಂದ್ರೆ, ಇವ್ರ ಅಜ್ಜಿ ತೀರ್ಕೊಂಡಿದ್ ಬಗ್ಗೆ ಮಾತಾಡ್ಬೇಕಾದ ಟೈಮಲ್ಲಿ ಒಂದ್ ಫನ್ನಿ ಇನ್ಸಿಡೆಂಟ್ ಬಗ್ಗೆ ಶೇರ್ ಮಾಡ್ಕೊಂತಾರೆ. ಇದನ್ ಕೇಳಿದ್ಮೇಲೆ ನಮ್ಗನ್ಸಿದ್ದೇನು ಅಂದ್ರೆ, ರಿಯಾಲಿಟಿ ಶೋಗಳಿಗೋಸ್ಕರ ಇವರು ಹೀಗೆ ಮಾತಾಡ್ಕೊಂಡಿಲ್ಲ ಅಥವಾ ಕಾಮಿಡಿ ಮಾಡ್ಕೊಂಡ್ ಬಂದಿಲ್ಲ. ಇವರು ಚಿಕ್ಕ ಏಜ್ ಇಂದನು, ಅಂದ್ರೆ ಗಿಲ್ಲಿ ಅವರು ಚಿಕ್ಕ ಏಜ್ ಇಂದನು ಬೆಳೆದ್ ಬಂದಿರೋದೇ ಹಿಂಗೆ ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ಇವರು ಬಿಗ್ ಬಾಸ್ ಅಲ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರೆ, ಔಟ್ ಸೈಡ್ ಅಲ್ಲಿ ಇವರ ಪಾಪ್ಯುಲಾರಿಟಿನೂ ಹಾಗೆ ಬೆಳೀತಾ ಇದೆ. ಎಷ್ಟು ಅಂತಂದ್ರೆ ಇವರ ನೇಮ್ ಅಲ್ಲಿ ಎಷ್ಟೊಂದು ಫಿಲಂ ಪ್ರಮೋಷನ್ ಗಳು ಕೂಡ ಆಗ್ತಾ ಇದೆ. ಅಂಡ್ ಮೊನ್ನೆ ಕಿಚ್ಚ ಸುದೀಪ್ ಅವರ ಮಾರ್ಕ್ ಫಿಲಂ ಪ್ರಮೋಷನ್ ಟೈಮ್ ಅಲ್ಲಿ ಕೂಡ ಸುದೀಪ್ ಅವರು ಗಿಲ್ಲಿ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಅದನ್ನೆಲ್ಲ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಅನ್ಸುತ್ತೆ. ಅಂಡ್ ಇವರು ಈಗ ಸದ್ಯಕ್ಕೆ 13th ವೀಕ್ ಗೆ ನ್ಯೂ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಅಂಡ್ ಅವರ ಹೊಸ ಲುಕ್ ಹಿಂಗಿದೆ, ನಿಮ್ಗೆ ಇಷ್ಟ ಆಯ್ತಾ ಕಮೆಂಟ್ ಮಾಡಿ. ಅದೇನೇ ಆಗ್ಲಿ, ಒಂದು ಹಳ್ಳಿಯಿಂದ ಬಂದಿರೋ ಒಬ್ಬ ಬಡ ಹುಡುಗ ತನ್ನ ಮಾತಿನಿಂದ ಅಥವಾ ಡೈಲಾಗ್ ಗಳಿಂದ ಇಲ್ಲಿ ತನಕ ಬಂದಿದ್ದಾರೆ ಅಂದ್ರೆ ಅದು ಸುಮ್ನೆ ಅಲ್ಲ. ಸೊ ಅವರು ಈ ಸಲದ ಬಿಗ್ ಬಾಸ್ ಕಂಟೆಸ್ಟೆಂಟ್ ನ ವಿನ್ನರ್ ಆಗ್ಬೇಕು ಅನ್ನೋದು ನನ್ನ ಆಶಯ. ಅಷ್ಟೇ ಅಲ್ಲ, ತುಂಬಾ ಜನ ಕನ್ನಡಿಗರ ಆಸೆನೂ ಕೂಡ ಹೌದು. ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.